HMT ಕಾರ್ಖಾನೆ ಪುನಶ್ಚೇತನಕ್ಕೆ ಕೇಂದ್ರ ಸಚಿವರು ಪ್ಲಾನ್ ಮಾಡಿಕೊಂಡಿದ್ದಾರೆ. ಪುನಶ್ಚೇತನಕ್ಕೆ ಸಂಪನ್ಮೂಲಗಳ ಕ್ರೋಢೀಕರಣಕ್ಕೆ ತೀರ್ಮಾನ ಮಾಡಲಾಗಿದೆ. ಕೇಂದ್ರದಿಂದ 300 ಕೋಟಿ ರೂಪಾಯಿ ಹೂಡಿಕೆ ಮಾಡಿಸೋದಕ್ಕೆ ಕುಮಾರಸ್ವಾಮಿ ಅವರು ನಿರ್ಧಾರ ಮಾಡಿದ್ದಾರಂತೆ. ಹೀಗಾದ್ರೂ ಮಾಡಿ ಇದೊಂದು ಉಳಿಸ್ಕೊಳ್ಬೇಕು ಅನ್ನುವಂತಹ ದಿಟ್ಟ ನಿರ್ಧಾರವನ್ನ ಮಾಡಿದ್ದಾರೆ ಕುಮಾರಸ್ವಾಮಿ. ದೇಶದ ಎಲ್ಲಾ ಸಂಸದರಿಗೆ HMT ವಾಚ್ಗಳನ್ನ ಗಿಫ್ಟ್ ನೀಡೋ ಮೂಲಕ ಒಂದು ಕ್ಯಾಂಪೇನ್ ಅನ್ನ ಶುರು ಮಾಡಿಕೊಂಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಗೆ ಈ HMT ವಾಚ್ ಅನ್ನ ಗಿಫ್ಟ್ ಮಾಡಿದ್ದಾರೆ. ಬ್ರಾಂಡೆಡ್ ಈ ಬ್ರ್ಯಾಂಡ್ ಮಾಡೋದಕ್ಕೆ ಕುಮಾರಸ್ವಾಮಿ ಅವರು ಪ್ಲಾನ್ ಮಾಡಿಕೊಂಡಿದ್ದಾರೆ. ಜಪಾನಿಂದ ಕೆಲವೊಂದು ಬಿಡಿ ಭಾಗಗಳನ್ನ ತರಿಸೋದಕ್ಕೆ ಚಿಂತನೆ ಮಾಡಲಾಗಿದೆ. 2016ರಲ್ಲಿ ಕ್ಲೋಸ್ ಆಗಿರುವಂತಹ HMT ಕಂಪನಿ ಇದು. ಇನ್ನು ಮೊದಲ ಮೆಕ್ಯಾನಿಕಲ್ ಕೈ ವಾಚ್ಗಳು ಮ್ಯಾನುಫ್ಯಾಕ್ಚರ್ ಆಗಿದ್ದೇ ಇಲ್ಲಿ. 1961ಕ್ಕೆ ಕಂಪನಿ ಬೆಂಗಳೂರಿನ ಜಾಲಹಳ್ಳಿಯಲ್ಲಿ ಶುರು ಮಾಡ್ತಾರೆ. ಅವಾಗ ಪ್ರೈಮ್ ಮಿನಿಸ್ಟರ್ ಜವಾಹರ್ಲಾಲ್ ನೆಹರು ಅವರು ಇರ್ತಾರೆ. ಸೊ ತುಂಬಾ ಇತಿಹಾಸ ಹೊಂದಿರುವಂತಹ ಒಂದು ಕಂಪನಿ 2016ರಲ್ಲಿ ಮಿಸ್ ಮ್ಯಾನೇಜ್ಮೆಂಟ್ ಅನ್ನುವಂಥ ಕಾರಣಕ್ಕೆ ಕ್ಲೋಸ್ ಆಗಿ ಹೋಗುತ್ತೆ. ಆದರೆ ಈ ಮುಳುಗಿರುವಂತಹ ಹಡಗನ್ನ ಮತ್ತೆ ಮೇಲೆ ಕೆತ್ತೋದಕ್ಕೆ ಕುಮಾರಸ್ವಾಮಿ ಅವರು ನಿರ್ಧಾರ ಮಾಡ್ದಂಗೆ ಕಾಣ್ತಿದೆ. ಈ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಮಂಜುನಾಥ್. HMT ಕಂಪನಿ ಇತಿಹಾಸ ಹೊಂದಿರುವಂತಹ ಕಂಪನಿ, ತುಂಬಾ ಭಾರತದಲ್ಲಿ ಜನಪ್ರಿಯತೆಯನ್ನ ಗಳಿಸಿದ್ದಂತಹ ಒಂದು ವಾಚ್ ಕಂಪನಿ 2016ರಲ್ಲಿ ಕ್ಲೋಸ್ ಆಗುತ್ತೆ. ಅದನ್ನ ಮತ್ತೆ ಪುನಶ್ಚೇತನಗೊಳಿಸೋದಕ್ಕೆ ಕುಮಾರಸ್ವಾಮಿ ಅವರು ರೆಡಿ ಆಗಿದ್ದಾರಂತೆ. ಏನೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದಾರೆ, ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ ಸಭಾ ಏನು HMT ಕಂಪನಿ ಏನಿದೆ ಇದನ್ನ ಉಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರು ಸಾಕಷ್ಟು ಒಂದು ಹೋರಾಟವನ್ನು ಮಾಡ್ತಾ ಇರುವಂಥದ್ದು, ಜೊತೆಗೆ ಒಂದಷ್ಟು ಪ್ಲಾನ್ಗಳನ್ನು ಕೂಡ ಮಾಡ್ಕೊಂಡಿರುವಂಥದ್ದು. ಪ್ರಮುಖವಾಗಿ HMT ಏನು ಸಂಸ್ಥೆ ಇದೆ ಇದು ಸಾಕಷ್ಟು ಅಂದರೆ 1970ರಲ್ಲೇ ಸುಮಾರು 300 ಕೋಟಿ ಹತ್ತತ್ರ ಒಂದು ಬಿಸ್ನೆಸ್ ಅನ್ನು ಮಾಡಿತ್ತು. ಸಾಕಷ್ಟು ಪ್ರಾಫಿಟ್ ಅಲ್ಲಿತ್ತು. ಜೊತೆಗೆ ದೇಶಾದ್ಯಂತ ಈ ಒಂದು ಬ್ರ್ಯಾಂಡ್ ಸಾಕಷ್ಟು ಖ್ಯಾತಿಯನ್ನು ಗಳಿಸಿತ್ತು. ಆದರೆ ಕೆಲವೊಂದು ಕಾರಣಗಳಿಂದ ಆಡಳಿತ ವಿಫಲತೆ ಆದ ಕಾರಣಕ್ಕೆ ಲಾಸ್ ಅನ್ನೋ ಒಂದು ಸೂಚನೆ ಅಂದರೆ ಲಾಸ್ ಅನ್ನೋ ಒಂದು ಡಿಕ್ಲೇರ್ ಅನ್ನು ಕೂಡ ಮಾಡಿ ಕೇಂದ್ರ ಸಚಿವ ಸಂಪುಟದಲ್ಲಿ ಈ ಒಂದು ಕಂಪನಿಗಳನ್ನು ಮುಚ್ಚೋದಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿದ್ರು. ಆದರೆ ಈಗ ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾದ ಮೇಲೆ ದೇಶದಲ್ಲಿರುವಂಥ ಹಲವು ಏನು ಸರ್ಕಾರಿ ಸ್ವಾಮ್ಯದ ಕಾರ್ಖಾನೆಗಳಿಗೆ ಭೇಟಿ ನೀಡಿ ಅಲ್ಲಿರುವಂಥ ಪರಿಸ್ಥಿತಿಗಳನ್ನು ಅವಲೋಕನೆ ಮಾಡ್ತಿದ್ರು. ಅದೇ ರೀತಿ ಏನು HMTಗೂ ಕೂಡ ಭೇಟಿ ನೀಡಿದ್ರು. ಆ ಸಂದರ್ಭದಲ್ಲಿ ಶೇರ್ ಮಾರ್ಕೆಟ್ ವ್ಯಾಲ್ಯೂ ಕೂಡ ಹೆಚ್ಚಾಗಿರುವಂಥದ್ದು. ಜೊತೆಗೆ ಈಗ ಈ ಒಂದು ಕಾರ್ಖಾನೆಯನ್ನು ಉಳಿಸಲಿಕ್ಕೆ ಬೇಕಾಗಿರುವಂಥ 300 ಕೋಟಿ ಒಂದು ಅನುದಾನ ಬೇಕಾಗುತ್ತೆ. ಅದನ್ನು ಹಾಕ್ಲಿಕ್ಕೆ ಕೇಂದ್ರ ಸರ್ಕಾರವನ್ನು ಒಪ್ಪಲಿಕ್ಕೆ ಈಗಾಗಲೇ ಕುಮಾರಸ್ವಾಮಿ ಅವರು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಜೊತೆಗೆ ಬೇರೆ ದೇಶಗಳಿಂದ ಅಂದರೆ ಜಪಾನಿಂದ ಟೆಕ್ನಾಲಜಿಯನ್ನು ಅಡಾಪ್ಟ್ ಮಾಡಿಕೊಂಡು ಮಾರ್ಕೆಟ್ನಲ್ಲಿ ಇದನ್ನು ಒಂದು ಬ್ರ್ಯಾಂಡ್ ಮಾಡಲಿಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿರುವಂಥದ್ದು. ಜೊತೆಗೆ ಇನ್ನು ಕೆಲವೇ ದಿನಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ದೇಶದ ಎಲ್ಲ ಸಂಸದರಿಗೆ ಈ ಒಂದು ವಾಚನ್ನು ಗಿಫ್ಟ್ ಕೊಡೋ ಮುಖಾಂತರ ಈ ಒಂದು ಸಂಸ್ಥೆಯನ್ನು ಪುನರ್ಜೀವಗೊಳಿಸಬೇಕು ಅನ್ನೋದು ಕುಮಾರಸ್ವಾಮಿ ಅವರ ನಿರ್ಧಾರ. ಈ ಬೇಕಾದಂಥ ಎಲ್ಲ ಒಂದು ವ್ಯವಸ್ಥೆಗಳನ್ನು ಈಗಾಗಲೇ ಮಾಡ್ಕೊತಾ ಇರುವಂಥದ್ದು. ಸಭಾ, ಥ್ಯಾಂಕ್ ಯು ಮಂಜುನಾಥ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.